ಕುಂಭರಾಶಿಯವರೇ, ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಆಳವಾದ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲವೇನೋ ಅನಿಸುತ್ತದೆಯಲ್ಲವೇ? ನೀವು ಸದಾ ಬೇರೆಯವರಿಗಿಂತ ಭಿನ್ನವಾಗಿ ಯೋಚಿಸುತ್ತೀರಿ, ಎಲ್ಲರ ಒಳಿತಿಗಾಗಿ, ಸಮಾಜದ ಉದ್ಧಾರಕ್ಕಾಗಿ ಮಿಡಿಯುತ್ತೀರಿ. ಆದರೆ ನಿಮ್ಮ ಈ ವಿಶಾಲ ಮನೋಭಾವವನ್ನು, ನಿಮ್ಮ ಮುಕ್ತವಾದ ಆಲೋಚನೆಗಳನ್ನು ಈ ಜಗತ್ತು ಕೇವಲ ಹುಚ್ಚುತನವೆಂದು, ಅಹಂಕಾರವೆಂದು ಕಡೆಗಣಿಸಿತು. ನೂರಾರು ಜನರ ಮಧ್ಯೆ ಇದ್ದರೂ ನಿಮ್ಮನ್ನು ಸದಾ ಕಾಡುವ ಆ ಒಂಟಿತನ, ಯಾರಿಗೂ ಹೇಳಿಕೊಳ್ಳಲಾಗದ ಆ ಮೂಕ ವೇದನೆ ನಿಮ್ಮನ್ನು ದಿನನಿತ್ಯ ಒಳಗೊಳಗೆ ಸುಡುತ್ತಿದೆ. ಯಾರಿಗೇ ಕಷ್ಟ ಬಂದರೂ ಯಾವುದೇ ಸ್ವಾರ್ಥವಿಲ್ಲದೆ ಮುಂದೂ ಹಿಂದೂ ನೋಡದೆ ಸಹಾಯಕ್ಕೆ ನಿಲ್ಲುವ ನೀವು, ನಿಮಗೆ ಕಷ್ಟ ಬಂದಾಗ ಮಾತ್ರ ಒಂಟಿಯಾಗಿ ನಿಂತು ಕಣ್ಣೀರು ಸುರಿಸಿದ್ದೀರಿ. ನೀವು ತೋರಿದ ನಿಷ್ಕಲ್ಮಶ ಪ್ರೀತಿಗೆ, ನೀವು ಮಾಡಿದ ಅಸಂಖ್ಯಾತ ಸಹಾಯಗಳಿಗೆ ನಿಮಗೆ ಸಿಕ್ಕಿದ್ದು ಕೇವಲ ಕೃತಜ್ಞತೆ, ಅಪಹಾಸ್ಯ ಮತ್ತು ಕಡೆಗಣನೆ ಮಾತ್ರ. ಹೊರಗಡೆ ಜಗತ್ತಿಗೆ ನೀವು ಏನೂ ಆಗಿಲ್ಲದಂತೆ, ಎಲ್ಲವನ್ನೂ ಎದುರಿಸುವ ಗಟ್ಟಿಗರಂತೆ ಕಾಣುತ್ತೀರಿ. ಆದರೆ ಒಳಗಡೆ ನಿಮ್ಮ ಮನಸ್ಸು ಅದೆಷ್ಟು ಬಾರಿ ಒಡೆದು ಹೋಗಿದೆ, ಅದೆಷ್ಟು ರಾತ್ರಿಗಳು ರಕ್ತ ಕಣ್ಣೀರು ಸುರಿಸಿದೆ ಎಂಬುದು ಆ ಭಗವಂತನಿಗೆ ಮತ್ತು ನಿಮ್ಮ ಒಂಟಿ ದಿಂಬಿಗೆ ಮಾತ್ರ ಗೊತ್ತು. ನಿಮ್ಮ ನೋವನ್ನು ಆಲಿಸುವ, ನಿಮ್ಮ ಕಣ್ಣೀರು ಒರೆಸುವ, ನಿಮ್ಮ ಬೆನ್ನಿಗೆ ನಿಂತು ನಾನಿದ್ದೇನೆ ಎಂದು ಧೈರ್ಯ ತುಂಬುವ ಒಂದೇ ಒಂದು ಜೀವವೂ ಇಲ್ಲವಲ್ಲ ಎಂಬ ಕೊರಗು ನಿಮ್ಮನ್ನು ಆಳವಾಗಿ ಕಾಡುತ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನ ಒಂದು ಕಠಿಣ ಪರೀಕ್ಷೆಯಾಗಿಯೇ, ಬಿಡಿಸಲಾಗದ ಒಗಟಾಗಿಯೇ ಉಳಿದುಬಿಟ್ಟಿದೆ. ನೀವು ಅತಿಯಾಗಿ ನಂಬಿದವರು, ನಿಮ್ಮ ಪ್ರಾಣವೇ ಎಂದು ಭಾವಿಸಿದವರು, ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ನಿಮ್ಮ ಪ್ರಪಂಚವೇ ಕುಸಿದು ಬಿದ್ದಂತಾಯಿತು. ಎಲ್ಲವೂ ಸರಿಯಾಗುತ್ತಿದೆ, ಇನ್ನೇನು ನೆಮ್ಮದಿಯ ದಿನಗಳು ಬರುತ್ತವೆ ಎಂದುಕೊಳ್ಳುವಷ್ಟರಲ್ಲಿಯೇ ಮತ್ತೊಂದು ಹೊಸ ಸಮಸ್ಯೆ ಎದುರಾಗಿ ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿತು. ಆರ್ಥಿಕವಾಗಿ ನೀವು ಅನುಭವಿಸಿದ ಸಂಕಷ್ಟಗಳು, ಸಾಲದ ಸುಳಿಗೆ ಸಿಲುಕಿ ನೀವು ಪಟ್ಟಪಾಡು ಅನುಭವಿಸಿದ ಅವಮಾನಗಳು ಅಷ್ಟಿಷ್ಟಲ್ಲ. ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದರೂ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ತಕ್ಕ ಮನ್ನಣೆ ನಿಮಗೆ ಸಿಗಲೇ ಇಲ್ಲ. ಬೇರೆಯವರ ಕಷ್ಟವನ್ನು ನಿಮ್ಮದೇ ಎಂದು ಭಾವಿಸಿ ಅವರ ಏಳಿಗೆಗಾಗಿ ನಿಮ್ಮ ಆಸೆಗಳನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಿದಿರಿ. ಆದರೆ ಅವರು ತಮ್ಮ ಕೆಲಸವಾದ ನಂತರ, ನಿಮ್ಮ ನೆರವು ಬೇಡವಾದಾಗ ನಿಮ್ಮನ್ನು ಕಸದಂತೆ ಬಿಸಾಡಿ ತಿರುಗಿ ನೋಡುವ ಸೌಜನ್ಯವನ್ನೂ ತೋರಲಿಲ್ಲ. ನಿಮ್ಮ ನ್ಯಾಯಯುತವಾದ ಹಕ್ಕುಗಳಿಗಾಗಿಯೂ ನೀವು ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯನ್ನು ಈ ಕಪಟ ಸಮಾಜ ತಂದೊಡ್ಡಿತು. ಎಷ್ಟೇ ಒಳ್ಳೆಯದನ್ನು ಮಾಡಿದರೂ, ಎಷ್ಟೇ ತ್ಯಾಗ ಮಾಡಿದರೂ ಕೊನೆಗೆ ಕೆಟ್ಟವರು ನೀವೇ ಆದಿರಿ. ಜೀವನದಲ್ಲಿ ಒಂದೇ ಕಡೆ ನಿಂತುಬಿಟ್ಟಿದ್ದೇವೇನೋ, ನನ್ನ ಕನಸುಗಳೆಲ್ಲವೂ ಕಮರಿ ಹೋದವೋ ಎಂಬ ಹತಾಶೆ, ಜುಗುಪ್ಸೆ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಎಲ್ಲಿ ಹೋದರೂ ಅವಮಾನ, ಎಲ್ಲಿ ನೋಡಿದರೂ ನಿರಾಸೆ, ಇದೇ ನಿಮ್ಮ ದೈನಂದಿನ ಬದುಕಾಗಿ ಹೋಯಿತು. ಆದರೆ ಕುಂಭರಾಶಿಯವರೇ, ದಯವಿಟ್ಟು ನೆನಪಿಡಿ, ರಾತ್ರಿಯ ಕತ್ತಲು ಎಷ್ಟೇ ದಟ್ಟವಾಗಿದ್ದರೂ, ಭೀಕರವಾಗಿದ್ದರೂ ಅದು ಬೆಳಗಿನ ಸೂರ್ಯೋದಯವನ್ನು, ಬೆಳಕಿನ ಕಿರಣವನ್ನು ಎಂದಿಗೂ ತಡೆಯಲಾರದು. ನಿಮ್ಮ ಈ ಕಣ್ಣೀರಿನ ದಿನಗಳು, ನಿಮ್ಮ ಈ ಕಠಿಣ ಹೋರಾಟ, ನೀವು ಮಾಡಿದ ತ್ಯಾಗ ಎಂದಿಗೂ ವ್ಯರ್ಥವಾಗಲು ಸಾಧ್ಯವೇ ಇಲ್ಲ. ಹೌದು, ಕುಂಭರಾಶಿಯವರ ಕಷ್ಟ ಕಳೆಯುವ ಕಾಲ, ದೈವದ ನ್ಯಾಯಾಲಯದಲ್ಲಿ ನಿಮಗೆ ನ್ಯಾಯ ಸಿಗುವ ಅದ್ಭುತವಾದ ಸಮಯ ಈಗ ಬಂದೇ ಬಿಟ್ಟಿತು. ನಿಮ್ಮ ರಾಶ್ಯಾಧಿಪತಿಯಾದ ಕರ್ಮಫಲದಾತ ಶನಿ ಮಹಾತ್ಮನು ತನ್ನ ಭಕ್ತರಿಗೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ. ಆತ ನೀಡಿದ ಪರೀಕ್ಷೆಗಳು ಅತ್ಯಂತ ಕಠಿಣವಾಗಿರಬಹುದು. ಆ ಪರೀಕ್ಷೆಯಲ್ಲಿ ನೀವು ನೊಂದು ಬೆಂದಿರಬಹುದು. ಆದರೆ ಆ ಪರೀಕ್ಷೆಗಳು ನಿಮ್ಮನ್ನು ಸುಟ್ಟು ಬೂದಿ ಮಾಡಲಿಲ್ಲ. ಬದಲಾಗಿ ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ನಿಮ್ಮನ್ನು ಮತ್ತಷ್ಟು ಶುದ್ಧರನ್ನಾಗಿ, ಅಪರಂಜಿಯನ್ನಾಗಿ, ಗಟ್ಟಿಗರನ್ನಾಗಿ ಮಾಡಿವೆ. ಇಷ್ಟು ದಿನ ನೀವು ಮೌನವಾಗಿ ಅನುಭವಿಸಿದ ಪ್ರತಿಯೊಂದು ನೋವಿಗೂ, ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ, ನಿಮ್ಮ ಪ್ರತಿಯೊಂದು ಪ್ರಾಮಾಣಿಕ ಹೆಜ್ಜೆಗೂ ಈಗ ಬಡ್ಡಿ ಸಮೇತ ಪ್ರತಿಫಲ ನೀಡಲು ಕಾಲಪುರುಷನು ಸಜ್ಜಾಗಿದ್ದಾನೆ. ದೈವದ ಕೃಪಾಕಟಾಕ್ಷ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ನಿಮ್ಮ ಪಾಲಿನ ಕತ್ತಲೆಯ ದಿನಗಳು, ಕಷ್ಟದ ಕಾರ್ಮೋಡಗಳು ಶಾಶ್ವತವಾಗಿ ಮುಕ್ತಾಯಗೊಂಡು ಭರವಸೆಯ, ಯಶಸ್ಸಿನ ಹೊಸ ಬೆಳಕು ನಿಮ್ಮ ಜೀವನವನ್ನು ಬೆಳಗಲು ಸಿದ್ಧವಾಗಿದೆ. ಇನ್ನು ಮುಂದೆ ನಿಮ್ಮ ಜೀವನದ ದಿಕ್ಕೇ ಸಂಪೂರ್ಣವಾಗಿ ಬದಲಾಗಲಿದೆ. ನಿಮ್ಮ ಬೆಳೆಯುತ್ತಿರುವ ಏಳಿಗೆಯನ್ನು ಕಂಡು ನಿಮಗೆ ದ್ರೋಹ ಮಾಡಿದವರು, ನಿಮ್ಮನ್ನು ಕಡೆಗಣಿಸಿದವರು ನಾಚಿಕೆಯಿಂದ ತರೆ ತಗ್ಗಿಸುವಂತಹ, ನಿಮ್ಮ ಕಾಲಬುಡಕ್ಕೆ ಬಂದು ನಿಲ್ಲುವಂತಹ ಕಾಲವಿದು. ಆರ್ಥಿಕವಾಗಿ ನಿಮ್ಮನ್ನು ಕಾಡುತ್ತಿದ್ದ ದರಿದ್ರ, ಸಾಲದ ಬಾಧೆಗಳು, ಹಣದ ಮುಗ್ಗಟ್ಟು ಮಂಜಿನಂತೆ ಕರಗಿ ಹೋಗಲಿವೆ. ನೀವು ಕೈ ಹಾಕುವ ಪ್ರತಿಯೊಂದು ಕೆಲಸವೂ, ನೀವಿಡುವ ಪ್ರತಿಯೊಂದು ಹೆಜ್ಜೆಯೂ ಯಾವುದೇ ವಿಘ್ನವಿಲ್ಲದೆ ಯಶಸ್ಸಿನತ್ತ ಸಾಗಲಿದೆ. ವೃತ್ತಿರಂಗದಲ್ಲಿ ನೀವು ನಿರೀಕ್ಷಿಸಿದ ಸ್ಥಾನಮಾನ, ಗೌರವ ಮತ್ತು ಬಡ್ತಿ ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭದ ಸುರಿಮಳೆಯಾಗಲಿದ್ದು, ಕೈಯಲ್ಲಿ ಹಣ ಓಡಾಡಲಿದೆ. ನಿಮ್ಮ ಮನೆಯಲ್ಲಿ ಕಳೆದು ಹೋಗಿದ್ದ ನೆಮ್ಮದಿ, ಶಾಂತಿ ಮತ್ತು ನಗು ಮತ್ತೆ ಮನೆ ಮಾಡಲಿದೆ. ಯಾರು ನಿಮ್ಮನ್ನು ಒಂಟಿಯಾಗಿಸಿ ಬಿಟ್ಟು ಹೋಗಿದ್ದರೋ ಅವರೇ ನಿಮ್ಮ ಮೌಲ್ಯವನ್ನು, ನಿಮ್ಮ ಪ್ರೀತಿಯನ್ನು ಅರಿತು ನಿಮ್ಮ ಬಳಿ ಕ್ಷಮೆ ಕೇಳುವ ದಿನಗಳು ಹತ್ತಿರವಾಗಿವೆ. ಪ್ರೀತಿಪಾತ್ರರೊಂದಿಗಿನ ಬಾಂಧವ್ಯ ಮತ್ತಷ್ಟು ಮಧುರವಾಗಲಿದೆ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮನ್ನು ಕಾಡುತ್ತಿದ್ದ ಎಲ್ಲಾ ಅಸ್ವಸ್ಥತೆಗಳು, ಆತಂಕಗಳು ದೂರವಾಗಿ ಹೊಸ ಚೈತನ್ಯ ನಿಮ್ಮ ಮೈಮನಗಳಲ್ಲಿ ತುಂಬಿಕೊಳ್ಳಲಿದೆ. ನಿಮ್ಮ ಪ್ರತಿಯೊಂದು ಕನಸಿಗೆ ಜೀವ ಬಂದು ಅವು ನನಸಾಗುವ ಸುವರ್ಣಾವಕಾಶಗಳು ನಿಮ್ಮ ಮುಂಬಾಗಲಿಗೆ ಬರಲಿವೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಆಳವಾದ ಜ್ಞಾನ, ನಿಮ್ಮ ಸೃಜನಶೀಲತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಇಡೀ ಜಗತ್ತೇ ತಲೆಬಾಗಿ ಮನ್ನಣೆ ನೀಡಲಿದೆ. ಸಮಾಜದಲ್ಲಿ ಅತಿ ದೊಡ್ಡ ಕೀರ್ತಿ, ಗೌರವ, ಯಶಸ್ಸು ನಿಮ್ಮದಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನವೂ ಈಗ ಸನ್ಮಾನವಾಗಿ ಬದಲಾಗುವ ಸಮಯವಿದು. ಹಾಗಾಗಿ ಕುಂಭರಾಶಿಯವರೇ, ದಯವಿಟ್ಟು ಇನ್ನು ಮುಂದೆ ಕಣ್ಣೀರು ಹಾಕುವುದನ್ನು, ಕೊರಗುವುದನ್ನು ಬಿಟ್ಟುಬಿಡಿ. ಹಳೆಯ ಕಹಿ ನೆನಪುಗಳನ್ನು, ನಿಮಗೆ ಮೋಸ ಮಾಡಿದವರನ್ನು, ಕೃತಜ್ಞರನ್ನು ನಿಮ್ಮ ಮನಸ್ಸಿನಿಂದ ಶಾಶ್ವತವಾಗಿ ಕಿತ್ತು ಬಿಸಾಡಿಬಿಡಿ. ಅವರ ಕರ್ಮವನ್ನು ಅವರಿಗೆ ಬಿಟ್ಟು ನಿಮ್ಮ ಗುರಿಯತ್ತ ದೃಷ್ಟಿ ನೀಡಿ. ನಿಮ್ಮ ಒಳಗಿರುವ ಆ ವಿಸ್ತಾರವಾದ ಮನಸ್ಸನ್ನು, ಆ ನಿಷ್ಕಲ್ಮಶ ಒಳ್ಳೆಯತನವನ್ನು ಎಂದಿಗೂ ಸಾಯಲು ಬಿಡಬೇಡಿ. ಏಕೆಂದರೆ ಅದೇ ನಿಮ್ಮ ನಿಜವಾದ ಶಕ್ತಿ.
ಶಕ್ತಿ ನಿಮ್ಮ ಶ್ರೀರಕ್ಷೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಕೇವಲ ಸುಖ, ಶಾಂತಿ, ನೆಮ್ಮದಿ, ಆನಂದ ಮತ್ತು ಸಮೃದ್ಧಿ ಮಾತ್ರ ಸದಾಕಾಲ ತುಂಬಿರಲಿದೆ. ಕಳೆದು ಹೋದ ನಿಮ್ಮ ಆ ಹಳೆಯ ಸುಂದರವಾದ ಮುಗುಳುನಗು ಮತ್ತೆ ನಿಮ್ಮ ಮುಖದಲ್ಲಿ ಬೆಳಗಲಿ. ನಿಮ್ಮನ್ನು ನೀವು ನಂಬಿ ನಿಮ್ಮ ಇಷ್ಟದೇವರನ್ನು ಪ್ರಾರ್ಥಿಸುತ್ತಾ ಹೊಸ ಆತ್ಮವಿಶ್ವಾಸದಿಂದ, ಹೊಸ ಹುರುಪಿನಿಂದ ಮುಂದಕ್ಕೆ ಹೆಜ್ಜೆ ಇಡಿ. ನಿಮ್ಮ ಪಾಲಿನ ಅದೃಷ್ಟದ ಬಾಗಿಲುಗಳು ಸಂಪೂರ್ಣವಾಗಿ ತೆರೆದುಕೊಂಡಿವೆ. ಕಷ್ಟಗಳೆಲ್ಲವೂ ಕರಗಿ ಹೋಗಿವೆ. ಎದೆಯುಬ್ಬಿಸಿ ನಗುನಗುತ್ತಾ ಈ ಹೊಸ ಬೆಳಕನ್ನು ಸ್ವಾಗತಿಸಿ. ಜಯ ಖಂಡಿತವಾಗಿಯೂ ನಿಮ್ಮದೇ ಆಗಲಿದೆ. ದೈವದ ಅಖಂಡ